ನಿಯರ್ 24/7 ಅಂತ ಸಂಘಟನೆ ಕಡೆಗೋಸ್ಕರ ಹೊಸ ವಾಟ್ಸಪ್ ಗ್ರೂಪ್ ಮಾಡಿದೆ. ಏನಂತಂದರೆ ಚಾಲಕರ ಪರವಾಗಿ ಒಂದು ಹೊಸ ವಾಟ್ಸಪ್ ಗ್ರೂಪ್ ಓಪನ್ ಮಾಡಿದ್ದೀನಿ. ಒಂದು 4-5 ದಿವಸ ಆಗಿರ್ಬೋದು ಇವ್ರು ಆಡ್ ಆಗಿಬಿಟ್ಟು ಇವ್ರ ಗಾಡಿ ಸಮಸ್ಯೆ ಇದೆ ಅಂತ ಒಂದು ಗ್ರೂಪಲ್ಲಿ ವಾಯ್ಸ್ ರೆಕಾರ್ಡು ಒಂದು ಲೊಕೇಶನ್ ಕೊಟ್ಟಿದ್ರು. ಅದಕ್ಕೆ ಬಂದು ಇವ್ರಿಗೆ ನೋಡಿದೆ, ಇವ್ರ ಗಾಡಿದು ಗ್ಯಾಸ್ ಮೀಟ್ರು ವರ್ಕ್ ಆಗ್ತಾಯಿದ್ದಿಲ್ಲ, ಗಾಡಿ ಪ್ರಾಬ್ಲಮ್ ಆಗಿದೆ ಅಂದರು. ಬಂದು ಎಲ್ಲ ಚೆಕ್ ಮಾಡಿದೋಸ್ಕರ ಗ್ಯಾಸ್ ಇದ್ದಿಲ್ಲ. ನಮ್ಮ ಏನು ಗ್ಯಾಸ್ ಖಾಲಿ ಆಗಿದೆ ಇವ್ರು ಒಂದವರೆಗೂ ಟೋ ಮಾಡಿ ಸಹಾಯ ಮಾಡಿದ್ದೀನಿ. 4 ಮಾತು ಮಾತಾಡಿದ್ರೆ ಕೇಳ್ಕೊಳ್ಳಿ. ನಮಸ್ಕಾರ ಸರ್. ಅಂದರೆ ಈ ಗ್ರೂಪಲ್ಲಿ ತುಂಬ ಚೆನ್ನಾಗಿ ಕೆಲಸ ನಡೀತಾ ಇದೆ ಸರ್. ಅಂದರೆ ಯಾರ್ಯಾರಿಗೆ ಗ್ರೂಪಲ್ಲಿ ಸೇರ್ಕೊಳ್ಳೋದಿದ್ದರೆ ಸೇರ್ಕೊಳ್ಳಿ, ಚೆನ್ನಾಗಿದೆ ಈ ಗ್ರೂಪು. ಈ ಆ್ಯಡ್ ಆಗಿ ನೋಡೋಕ್ಕೆ ನಾನು ಸುಮ್ಮನೆ ಆ್ಯಡ್ ಆಗಿದೆ, 4 ದಿನ ಆಯಿತು ಆ್ಯಡ್ ಆಗಿ. ನೋಡೋಕ್ಕೆ ಸುಮ್ಮನೆ ಏನು ಕೆಲಸ ನಡೀತಾ ಇದೆ ಇಲ್ಲ, ಸುಮ್ಮನೆ ಆ್ಯಡ್ ಆಗಿ ಏನಕ್ಕೆ ಅಂದ್ಬಿಟ್ಟು ನಾನು ನೋಡಿದೆ. ಈ ಗ್ರೂಪಲ್ಲಿ ತುಂಬ ಚೆನ್ನಾಗಿದೆ. ಈ ಗ್ರೂಪಲ್ಲಿ ಎಲ್ಲಾದರೂ 24 hours ಎಲ್ಲಾದರೂ ಆಗಲಿ, ಏನಾದರೂ ಪ್ರಾಬ್ಲಮ್ ಆಗಲಿ ನಮ್ಮ ಚಾಲಕರಿಗೆ ಸಹಾಯ ಮಾಡ್ತಾಯಿದ್ದಾರೆ. ಇವರು ಎಲ್ಲೋ ಇರಲೇನೋ ಬರ್ತಾರೆ, ಕರೆದ್ರೆ ಮೆಸೇಜಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದ ತಕ್ಷಣ ಬಂದುಬಿಡ್ತಾ ಇದ್ದಾರೆ. ನಮಸ್ಕಾರ ಸ್ನೇಹಿತರೆ, ಇನ್ನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಸಂಘಟನೆಯನ್ನು ರಿಜಿಸ್ಟರ್ ಮಾಡಿಲ್ಲ, ವಾಟ್ಸಪ್ ಗ್ರೂಪ್ ಅಂತ ಇದೆ. ಯಾರ್ಯಾರು ಸೇರ್ಪಡೆ ಆಗಬೇಕಂದ್ರೆ ಮೊಬೈಲ್ ನಂಬರ್ ಹಾಕ್ತೀವಿ, ಪ್ರತಿಯೊಬ್ಬರು ಚಾಲಕರು ಸೇರ್ಪಡೆ ಹಾಕೋದು. ಯಾಕಂದರೆ ಚಾಲಕರ ಪರವಾಗಿ ಚಾಲಕರ ಸಂಘಟನೆ ಕಟ್ತಾ ಇರೋದು. ನಾವು ಒಬ್ಬರು ಬಡವ್ರ ಚಾಲಕರೇ, ನಾವೇನು ದುಡ್ಡಿರೋರಲ್ಲ, ನಾವು ಚಾಲಕರಿಗೋಸ್ಕರ ಒಂದು ಅನುಕೂಲ ಆಗಲಿ, ಒಂದು ಹೆಲ್ಪಿಂಗ್ ನೇಚರ್ ಥರ ಒಂದು 4 ಕೆಲಸ ಆಗಲಿ, ಡ್ರೈವರ್ಗಳು ನಮ್ಮ ಆಟೋ ಚಾಲಕರಿಗೆ ಒಂದು ಅನುಕೂಲ ಆಗಲಿ ಅಂತಲೇ ಒಂದು ಸಂಘಟನೆ ಹೊಸದು ಕಟ್ತಾಯಿದ್ದೀನಿ. ಪ್ರತಿಯೊಬ್ಬರು ನನಗೆ ಸಪೋರ್ಟ್ ಮಾಡಿ ಸಂಘಟನೆ ಕಟ್ತೀನಿ. ಪ್ರತಿಯೊಬ್ಬರು ಚಾಲಕರಿಗೆ ಸಹಾಯ ಮಾಡೋದಕ್ಕೆ ಪ್ಲ್ಯಾನ್ಗಳು ಮಾಡಿದ್ದೀನಿ. ಪ್ರತಿಯೊಬ್ಬರು ಕೈ ಜೋಡಿಸಿದ್ರೆ ನಾನು ಕಟ್ಟಿರೋ ಸಂಘಟನೆ ಇನ್ನೂ ಮುಂದೆ ನಡೀಲಿ ಅಂತ ಕೇಳ್ಕೊತೀನಿ. ನಮಸ್ಕಾರ.